ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆಯು ರಾಷ್ಟ್ರದ ದುಡಿಯುವ ಜನರ ಮೇಲೆ ಎಸಗಲಾದ ಮೋಸದ ವಂಚನೆಯಾಗಿದ್ದು, ಇದನ್ನು ವಿರೋಧಿಸಿ ಕಾರ್ಮಿಕ ಸಂಘಗಳ ಜಂಟಿ ವೇದಿಕೆಯ ವತಿಯಿಂದ ನವೆಂಬರ್ 26ರಂದು ದೇಶಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಸಿಐಟಿಯು ರಾಜ್ಯ ಘಟಕದ ಅಧ್ಯಕ್ಷೆ ಮೀನಾಕ್ಷಿ ಸುಂದರಂ ಹೇಳಿದರು. ಕಾರವಾರದಲ್ಲಿ ಕುರಿತು ಭಾನುವಾರ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಕಾರ್ಮಿಕ ವಿರೋಧಿ ಉದ್ಯೋಗದಾತರ ಪರವಾದ ಕಾರ್ಮಿಕರ ಸಂಹಿತೆಗಳನ್ನು ನವೆಂಬರ್ 21ರಿಂದ ಏಕಪಕ್ಷೀಯವಾಗಿ ಜಾರಿಗೊಳಿಸಿರುವುದನ್ನು ಸಿಐಟಿಯು ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ. ಈಗಾಗಲೇ ದೇಶದಲ್ಲಿ ಕಾರ್ಮಿಕ ಕಾನೂನುಗಳನ್ನು ವಿರೋಧಿಸಿ ಸಾಕಷ್ಟು ಪ್ರತಿಭಟನೆ ನಡೆದಿದೆ. ಕೇಂದ್ರ ಕಾರ್ಮಿಕ ಸಂಘಗಳ ಯಾವುದೇ ಮನವಿಗಳು, ಪ್ರತಿಭಟನೆಗಳು ಮತ್ತು ಮುಷ್ಕರಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಉದ್ಯೋಗದಾತರ ಪ್ರತಿನಿಧಿಗಳು ಹಾಗೂ ಬಿಎಂಎಸ್ ಹಾಗೂ ಇತರ ಬೆಂಬಲಿಗರು ಬಜೆಟ್ ಪೂರ್ವ ಸಮಾಲೋಚನಾ ಸಭೆಯಲ್ಲಿ ಇಟ್ಟ ಬೇಡಿಕೆಗಳನ್ನು ಈಡೇರಿಸಲು ಈ ಕೇಂದ್ರ ಸರ್ಕಾರವು ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಿದೆ ಎಂದಿದ್ದಾರೆ. ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ಸ್ವತಂತ್ರ ಕೈಗಾರಿಕಾ ಒಕ್ಕೂಟಗಳ ಜಂಟಿ ವೇದಿಕೆಯು ವಿವಿಧ ವಲಯಗಳ ಭಾರತದ ದುಡಿಯುವ ಜನರು ಹಾಗೂ ಸಂಯುಕ್ತ ಕಿಸಾನ ಮೋರ್ಚಾ ನೇತೃತ್ವದ ಬೃಹತ್ ಪ್ರತಿಭಟನೆ ನಡೆಸುತ್ತಿದೆ. ಪ್ರತಿಭಟನೆಯಲ್ಲಿ ಕಾರ್ಮಿಕ ಸಂಹಿತೆಗಳ ಜಾರಿ ವಿರುದ್ಧ ಮತ್ತು ಕರಡು ಶ್ರಮಶಕ್ತಿ ನೀತಿ 2025 ಹಿಂಪಡೆಯಲು ಒತ್ತಾಯಿಸಿ ದೇಶಾದ್ಯಂತ ಪ್ರತಿಯೊಂದು ಕೆಲಸದ ಸ್ಥಳದಲ್ಲಿಯೂ ಪ್ರತಿರೋಧ ವ್ಯಕ್ತಪಡಿಸಲು ಕರೆ ನೀಡಲಾಗಿದೆ. ಈಗಾಗಲೇ ಧಿಕ್ಕಾರವನ್ನ ಪ್ರದರ್ಶಿಸಲು ಸೋಮವಾರದಂದು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಗೇಟ್ ಸಭೆಗಳು, ಬೀದಿ ಬದಿ ಸಭೆಗಳು, ಬಸ್ತಿಗಳಲ್ಲಿ ಸಭೆಗಳನ್ನು ನಡೆಸಿ ಸಂಹಿತೆಗಳ ಪ್ರತಿಗಳನ್ನು ಸುಡಲಾಗಿದೆ ಎಂದು ತಿಳಿಸಿದ್ದಾರೆ. ಏನು ಹೊಸ 4 ಕಾರ್ಮಿಕ ಸಂಹಿತೆಗಳನ್ನು ಕೇಂದ್ರ ಸರ್ಕಾರ 21ನೇ ತಾರೀಕು ನವೆಂಬರಿಂದ ಜಾರಿಗೆ ತಂದಿದೆ. ಅದರ ವಿರುದ್ಧ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. 26ನೇ ತಾರೀಕು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ರಾಷ್ಟ್ರವ್ಯಾಪಿ ಬೃಹತ್ ಹಂತದ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. 26 ನವೆಂಬರ್ ಈ ಪ್ರತಿಭಟನೆ ನಡೀತಾರೆ. ಇಲ್ಲಿ ಮುಖ್ಯವಾಗಿ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾತಾಡಲಿಕ್ಕೆ ಬಯಸೋದು, ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳು ಹೇಳ್ಕೊಳ್ಳುವಂಥ ರೀತಿಯಲ್ಲಿ ಈ ಕಾರ್ಮಿಕ ಸಂಹಿತೆಗಳು ಈ ದೇಶದ ಕಾರ್ಮಿಕರಿಗೆ ಪರವಾಗಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀವಿ. ಅದರಲ್ಲಿರುವಂಥ ಮುಖ್ಯವಾದಂಥ ಅಂಶಗಳಂದರೆ, ಈ ದೇಶದಲ್ಲಿ ಬಂಡವಾಳ ಹೂಡುವಂತಹ ಬೃಹತ್ ಕಾರ್ಪೊರೇಟ್ ಕಂಪನಿಗಳು ಮತ್ತು ಬಂಡವಾಳ ಹೂಡಿಕೆದಾರರು ಏನಿದ್ದಾರೆ ಅವರ ಮೇಲೆ ನಿಯಂತ್ರಣ ಮಾಡುವಂತಹ ಕೇಂದ್ರ ರಾಜ್ಯ ಸರ್ಕಾರಗಳ ಅಧಿಕಾರವನ್ನೇ ಈ 4 ಕೋಡ್ಗಳು ಸ್ಥಗಿತಗೊಳಿಸ್ತದೆ, ಅಧಿಕಾರ ಇಲ್ಲದಂಗೆ ಮಾಡ್ತದೆ. ಅವರ ಲಾಭ ಮಾತ್ರನೇ ಪ್ರಮುಖವಾದಂತಹ ಗುರಿ ಅನ್ನುವಂಥ ರೀತಿಯೊಳಗೆ ಅವರ ವ್ಯಾಪಾರಗಳನ್ನು ನಡೆಸಲಿಕ್ಕೆ ಮತ್ತು ಭಾರತದ ಕಾರ್ಮಿಕರನ್ನು ಅತಿ ಕಡಿಮೆ ವೇತನದಲ್ಲಿ ಉದ್ಯೋಗ ಭದ್ರತೆ ಇಲ್ಲದೇ ಶೋಷಣೆ ಮಾಡಲಿಕ್ಕಿರುವಂತಹ ಒಂದು ಗುಲಾಮಗಿರಿ ವ್ಯವಸ್ಥೆಯನ್ನು ನಿರ್ಮಿಸಲಿಕ್ಕೆ ಈ ಕಾನೂನುಗಳು ಮುಂದಾಗ್ತದೆ ಅಂತ. ಕೇಂದ್ರ ಸರ್ಕಾರದ ನೀತಿಗಳಿಂದ ಕೈಗಾರಿಕೆಗಳಲ್ಲಿ ಗುತ್ತಿಗೆ ಕಾರ್ಮಿಕರೇ ಹೆಚ್ಚಾಗಲಿದ್ದಾರೆ. ಮಾಲೀಕರು ಬೇಡಿಕೆ ಒಪ್ಪದಿದ್ದಾಗ ಮುಕ್ತವಾಗಿ ಮುಷ್ಕರ ಮಾಡಲು ಅವಕಾಶ ಇರುವುದಿಲ್ಲ. ಮುಂದೆ ಪಿಎಫ್ ಹಾಗೂ ಇಎಸ್ಐಗಳು ಕೂಡ ಉಳಿಯುವುದಿಲ್ಲ. ಅತಿ ಅಗ್ಗದ ದರದಲ್ಲಿ ಅವರನ್ನ ಶೋಷಣೆ ಮಾಡಲು ಮಾಲೀಕರಿಗೆ ಅವಕಾಶ ನೀಡದಂತಿದೆ. ಹೀಗಾಗಿ ನವೆಂಬರ್ 26ರಂದು ಜಿಲ್ಲೆಯ ಕಾರವಾರ, ಕುಮಟಾ, ಹೊನ್ನಾವರ, ಶಿರ್ಸಿ, ಮುಂಡಗೋಡು ಹಾಗೂ ಹಳಿಯಾಳದಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದು ಪತ್ರಿಕಾ ಹೇಳಿಕೆ ಮೂಲಕ ಅವರು ತಿಳಿಸಿದರು. ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ತಿಲಕ್ ಗೌಡ, ಪ್ರಧಾನ ಕಾರ್ಯದರ್ಶಿ ಸಲೀಂ ಶೇಖ್, ಜಿಲ್ಲಾ ಉಪಾಧ್ಯಕ್ಷೆ ಯಮುನಾ ಗಾಂವ್ಕರ್, ಆದಿವಾಸಿ ಹಕ್ಕುಗಳ ಸಮಿತಿಯ ಪ್ರೇಮಾನಂದ್ ವೆಳಿಪ್, ಶಿವಶಾನ್ಬಾಗ್ ಹಾಗೂ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.